ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು 4 ಚೌಪಾಯಿಗಳು ಮತ್ತು ದೋಹೆಯನ್ನ ತಿಳ್ಕೊಳ್ಳೋಣ. ಏಹಿ ವಿಧಿ ಮಜ್ಜನು ಭರತು ಕರಿ ಗುರು ಅನುಶಾಸನ ಪಾಯಿ ಮಾತು ನಹಾನಿ ಜಾನೆ ಸಬ ಡೇರಾ ಚಲೆ ಲವಾಯಿ ಜಹ ತಹ ಲೋಗನ್ ಡೇರಾ कीन्हा भरत सोधु सबही कर लीन्हा सुर सेवा करी आयसु पाई राम मातु पही गेदोऊ भाई चरण चांपी कही कही मृदुबानी जननी सकल भरत सनमानी भाई ही सौंपी मातु सेवकाई आपु निषाद ही लीन्ह बोलाई चले सखा कर सो कर जोरे शिथिल शरीरु स्नेह न थोरे पूंछत सकही सो ठाऊं देखाऊं नेकु नयन मन जरनी जुढ़ाऊं जह सिय राम लखनु निसी सोये कहत भरे जल लोचन कोये भरत बचन सुनी भयवु विषादु ತುರತ್ ತಹಾಲಯಿ ಗಯವು ನಿಷಾದು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಎಲ್ಲರೂ ಕೂಡ ಗಂಗೆಯ ದರ್ಶನವನ್ನ ಮಾಡಿಕೊಂಡು ಸ್ನಾನ ಮಾಡಿ ಎಲ್ಲರೂ ನಮಗೆ ಆ ಸೀತಾರಾಮರ ಪ್ರೇಮ ಭಕ್ತಿಯನ್ನ ಕರುಣಿಸುವಂತ ಅಂದ್ಬಿಟ್ಟು ಗಂಗೆನ ಕೇಳ್ಕೊಳ್ತಾರೆ. ಭರತ ಕೂಡ ಏನ್ ಮಾಡ್ತಾನೆ, ಬೇಡ್ಕೊಳ್ತಾನೆ. ಈ ರೀತಿ ಯಾವಾಗ ಭರತ ಗಂಗೆಯಲ್ಲಿ ಮಿಂದು ಗುರುವಿನ ಆಜ್ಞೆಯನ್ನ ಪಡ್ಕೊಂಡು ತಾಯಂದರೆಲ್ಲರೂ ಕೂಡ ಸ್ನಾನ ಮಾಡಿದಾಯ್ತು ಅಂತ ತಿಳ್ಕೊಂಡ ಮೇಲೆ ಅವನು ಗುಡಾರಗಳನ್ನು ಹೂಡೋದಕ್ಕೆ ಅಲ್ಲಿ ಸಿದ್ಧತೆ ಮಾಡ್ಕೊಳ್ತಾನೆ. ಈಗ ಅವರೆಲ್ಲನೂ ತಂಗಬೇಕಲ್ವ, ಅಲ್ಲಿ ಉಳ್ಕೊಳ್ಬೇಕಲ್ಲ, ಅದಕ್ಕೆ ಉಳ್ಕೊಳ್ಳೋದಕ್ಕೆಲ್ಲ ಸಿದ್ಧತೆಯನ್ನ ಮಾಡ್ಕೋಬೇಕು. ಅದಕ್ಕೆ ಟೆಂಟ್ ಅಂತ ಹೇಳ್ತೀವಲ್ವ ನಾವು, ಆ ರೀತಿ ಬಿಡಾರಗಳನ್ನೆಲ್ಲ ಹಾಕ್ತಾರೆ. ಅಲ್ಲಲ್ಲಿ ಜನಗಳೆಲ್ಲರೂ ಕೂಡ ತಮ್ಮ ತಮ್ಮ ಬಿಡಾರಗಳನ್ನು ಹಾಕ್ಕೊಳ್ತಾರೆ. ಎಲ್ಲರಿಗೂ ಕೂಡ ಉಳಿದುಕೊಳ್ಳೋದಕ್ಕೆ ಸರಿಯಾದ ಅನುಕೂಲ ಇದೆಯೋ ಇಲ್ವೋ ಅಂತ ಭರತ ಎಲ್ಲರನ್ನ ವಿಚಾರಿಸ್ಕೊಳ್ತಾನೆ. ಈಗ ಅವನು ಮುಂದಾಳತ್ವವನ್ನ ತಗೊಂಡು ಕರ್ಕೊಂಡು ಹೋಗಿರೋದ್ರಿಂದ ಎಲ್ಲರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು, ಅವ್ರಿಗೆ ಅನುಕೂಲಗಳಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳುವಂಥ ಜವಾಬ್ದಾರಿ ಈಗ ಭರತನದು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಎಲ್ಲರನ್ನ ವಿಚಾರಿಸ್ಕೊಳ್ತಾನೆ. ನಿಮಗೆಲ್ಲರಿಗೂ ಕೂಡ ಮಲಗೋದಿಕ್ಕೆ ಇರೋದಕ್ಕೆ ಜಾಗ ಅನುಕೂಲವಾಗಿದೆಯಾ ಅಂತಂದ್ಬಿಟ್ಟು ಮತ್ತೆ ದೇವತೆಗಳನ್ನ ಪೂಜಿಸಿ ಗುರುಗಳ ಆಜ್ಞೆಯನ್ನ ಪಡ್ಕೊಂಡು ಭರತ ಶತ್ರುಘ್ನರು ಏನು ಮಾಡ್ತಾರೆ, ತಾಯಿ ಕೌಸಲ್ಯ ಹತ್ರಕ್ಕೆ ಹೋಗ್ತಾರೆ. ಭರತ ಏನ್ ಮಾಡ್ತಾನೆ, ಅವರೆಲ್ಲರ ಕಾಲುಗಳನ್ನ ಒತ್ತಿ 4 ಮಾತುಗಳನ್ನ ಆಡಿ ಅವರನ್ನೆಲ್ಲ ಸತ್ಕರಿಸ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ತಾಯಿಯ ಸೇವೆಯನ್ನ ಶತ್ರುಘ್ನನಿಗೆ ಒಪ್ಪಿಸಿ, ಅಂದ್ರೆ ತಾಯಂದಿರ ಹತ್ರ ಕೂತ್ಕೊಂಡು ಅವರ ಸೇವೆಯೆಲ್ಲ ಮಾಡಿದ ಮೇಲೆ ಅವನೇನ್ ಮಾಡ್ತಾನೆ, ಈಗ ತಾಯಿಯಂದ್ರನ್ನ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿಯನ್ನ ಶತ್ರುಘ್ನನಿಗೆ ಒಪ್ಪಿಸಿ ಏನ್ ಮಾಡ್ತಾನೆ, ಈಗ ಭರತ ಗುಹನನ್ನ ಬರಮಾಡ್ಕೊಳ್ತಾನೆ. ಭರತ ಗುಹನ ಕೈಯಲ್ಲಿ ಕೈ ಇಟ್ಟು ಈಗ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಪ್ರೀತಿ ಬಹಳ ಅನುಪಮವಾಗಿರುವಂಥದ್ದು. ಅದಕ್ಕೋಸ್ಕರನೇ ಅವನ ಶರೀರ ಶಿಥಿಲವಾಗ್ತಾ ಇತ್ತು. ಅಂದ್ರೆ ಆ ರಾಮನನ್ನ ನೋಡಬೇಕು, ಅವನನ್ನ ದರ್ಶಿಸ್ಬೇಕು ಅನ್ನೋ ಒಂದು ಆತರತೆ, ಮತ್ತೆ ಅವನನ್ನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂತಂದ್ರೆ ಅವನ ಶರೀರವೆಲ್ಲ ಶಿಥಿಲವಾಗ್ತಾ, ಅಂದ್ರೆ ತಣ್ಣಗಾಗ್ತಾ ಇದೆ. ಭರತನ ಗೆಳೆಯನಾದ ಗುಹನನ್ನ ಕೇಳ್ತಾನವನು, ಸೀತಾರಾಮ ಲಕ್ಷ್ಮಣರು ರಾತ್ರಿ ಮಲಗಿದ್ರಲ್ಲ, ಆ ಜಾಗವನ್ನು ನನಗೆ ತೋರಿಸುವ, ಅದನ್ನಾದ್ರೂ ನೋಡಿ ನನ್ನ ಈ ಕಣ್ಣುಗಳು ತಂಪಾಗಲಿ ಅಂತ ಕೇಳ್ಕೊಳ್ತಾನೆ. ಹೀಗೆ ಹೇಳ್ತಾ ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿ ಬರುತ್ತೆ. ಭರತನ ಮಾತನ್ನ ಕೇಳಿ ನಿಷಾದನಿಗೆ ಬಹಳ ವಿಷಾದವಾಗುತ್ತೆ. ಅವನೇನ್ ಮಾಡ್ತಾನೆ, ತಕ್ಷಣ ಭರತನನ್ನ ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಸೀತಾರಾಮ ಲಕ್ಷ್ಮಣರು ಎಲ್ಲಿ ತಂಗಿದ್ರು, ಯಾಕಂದ್ರೆ ಗುಹಾ ತಾನೇ ಅವ್ರನ್ನ ಕರ್ಕೊಂಡು ಬಂದಿರ್ತಾನೆ. ಮರದ ಕೆಳಗಡೆ ನೀವು ಮಲ್ಕೊಳ್ಳಿ ಅಂತಂದ್ಬಿಟ್ಟು ಕರ್ಕೊಂಡು ಬಂದು ಅವ್ರಿಗೆ ಆ ಜಾಗವನ್ನ ತೋರಿಸಿ ಅಲ್ಲಿ ಇಳ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಟ್ಟಿರ್ತಾನಲ್ಲ. ಸೊ ಅದಕ್ಕೆ ಇವನಿಗೆ ಗೊತ್ತಿರುತ್ತೆ ಅಂತಂದ್ಬಿಟ್ಟು ನನ್ನ ಅಣ್ಣ ಅತ್ತಿಗೆ ಮತ್ತೆ ನನ್ನ ತಮ್ಮ ಎಲ್ಲಿ ವಿಶ್ರಾಂತಿ ತಗೊಂಡಿದ್ರು ಆ ಜಾಗವನ್ನು ತೋರಿಸು ಅಂದಾಗ ಈಗ ರಾಮನ ಬಗ್ಗೆ ಅವನಿಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ವಿಶ್ವಾಸ ಇದೆ ಅಂತ ತಿಳ್ಕೊಂಡಿದ್ದಾನೆ. ಭರತನ ಪ್ರೀತಿಯನ್ನ ಗುಹಾ ತಿಳ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಈಗ ಏನ್ ಮಾಡ್ತಾ ಇದ್ದಾನೆ, ಆಯ್ತು ಇವನಿಗೆ ಆ ಜಾಗವನ್ನ ತೋರಿಸ್ಬೇಕು ಅಂತ ಆ ಜಾಗದ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.